ನಮಸ್ಕಾರ. ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ರಾಷ್ಟ್ರೀಯ ಹೈಕಮಾಂಡ್ ಆದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರಿಗೆ ಹಾಗೂ ನಮ್ಮ ಸುರ್ಜಿವಾಲಾ ಸಾಹೇಬರಿಗೆ ಹಾಗೂ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಡಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿಗಳು ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಏನಿವತ್ತು ಮೈಸೂರು ಭಾಗದಲ್ಲಿ ಇಡೀ ವಿಧಾನಸಭಾ ಶಾಸಕರಲ್ಲಿ ಅತ್ಯಂತ ಚಿಕ್ಕ ವಯಸ್ಸು, ಕಿರಿಯ ವಯಸ್ಸಿನವರು ಶಾಸಕರು ಅಂತಂದ್ರೆ ಅದು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ದರ್ಶನ್ ಧ್ರುವಣ್ಣ ಅವರು. ಇವರಿಗೆ ಈ ಬಾರಿ 2ನೇ ಹಂತದ ಒಂದು ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿಯನ್ನ ಮಾಡಬೇಕು ಅಂತೇಳಿ ಈ ಭಾಗದ ಎಲ್ಲಾ ಕಾರ್ಯಕರ್ತರ ಮುಖಂಡಗಳ ಪರವಾಗಿ ನಾನು ಕೂಡ ಮನವಿಯನ್ನ ಮಾಡ್ಕೊತೇನೆ. ಯಾಕಂದ್ರೆ ಇವರ ತಂದೆ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಏನು ಈ ರಾಜ್ಯ ಕಂಡಂತ ಧೀಮಂತ ನಾಯಕರು, ಜನತೆಗೋಸ್ಕರ 24/7 ದುಡಿದಂತ ನಾಯಕರು, ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿ ಪಕ್ಷವನ್ನ ಗಟ್ಟಿಯಾಗಿ ಮಾಡಿ ಪಕ್ಷದ ಸಂಘಟನೆಯಲ್ಲಿ ತಮ್ಮದೇ ಆದ ಒಂದು ಹೆಸರನ್ನ ಮಾಡಿದಂತ ಸನ್ಮಾನ್ಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಂತ ಧ್ರುವಣ್ಣ ಸಾಹೇಬರು ಹಾಗೂ ಸಂತೆಮಳ್ಳಿ ಕ್ಷೇತ್ರದ ಶಾಸಕರಾಗಿದ್ದಂತವರು, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಂತವರು, ಕೆಪಿಸಿಸಿ ಕಾರ್ಯ ಅಧ್ಯಕ್ಷರಾಗಿ ಏನು 9 ಜಿಲ್ಲೆಗಳಲ್ಲಿ ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಕೊಡಗು ಈ ಒಂದು 9 ಜಿಲ್ಲೆಗಳು ಕೂಡ ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷದ ಶಾಸಕರು ಆ ಭಾಗದಲ್ಲಿ ಆಯ್ಕೆ ಆಗ್ಲಿಕ್ಕೆ ಇವರು ಮೂಲ ಕಾರಣ. ಏನಿವತ್ತು ದರ್ಶನ್ ಧ್ರುವಣ್ಣ ಅಂತ ಏನ್ ಹೇಳ್ತೀವಿ, ಇವತ್ತು ಅವರ ತಂದೆ ಆಗಿರ್ತಕ್ಕಂಥ ದಿವಂಗತ ಧ್ರುವಣ್ಣ ಸಾಹೇಬರು ಇಡೀ ಜಿಲ್ಲೆಗಳಲ್ಲಿ ಕರ್ನಾಟಕದ ನಂಬರ್ 1 ಸಂಸದರು ಎಂದು ಹೆಸರನ್ನ ಪಡೆದಂತವರು, ಈ ಒಂದು ರಾಷ್ಟ್ರದಲ್ಲೇ 3ನೇ ಸಂಸದರು ಅಂತ ಒಂದು ಒಂದು ಹೆಸರನ್ನ ಪಡೆದಂತವರು. ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸಂಸದರಾಗಿದ್ದ ಒಂದು ಸಂದರ್ಭದಲ್ಲಿ ಇವತ್ತು ಏನು ಚಾಮರಾಜನಗರ ಮೆಡಿಕಲ್ ಕಾಲೇಜ್ ಇರ್ಬೋದು, ಹಾಗೆ ಕಾನೂನು ಕಾಲೇಜ್ ಇರ್ಬೋದು, ಹಾಗೂ ರಸ್ತೆಗಳು ಮೈಸೂರು ನಂಜನಗೂಡಿಂದ ಮೈಸೂರು ರಸ್ತೆ, ಆ ರಸ್ತೆ ಒಂದು ನಿರ್ಮಾಣ ಇರ್ಬೋದು, ಹಲವಾರು ಕೇಂದ್ರ ಸರ್ಕಾರದ ಬಂದಿರತಕ್ಕಂತ ಒಂದು ಏಕಲವ್ಯ ಮಾದರಿ ಶಾಲೆಗಳಿರ್ಬೋದು, ವಾಲ್ಮೀಕಿ ಆಶ್ರಮ ಶಾಲೆಗಳಿರ್ಬೋದು, ಹೀಗೆ ಹೆಸರುಗಳನ್ನ ಹೇಳ್ತಾ ಹೋದ್ರೆ ನೂರಾರು ಶಾಲೆಗಳು, ನೂರಾರು ಕಟ್ಟಡಗಳು, ನೂರಾರು ಬಿಲ್ಡಿಂಗ್ ಗಳನ್ನ ಮಾಡಿ ಸಮುದಾಯ ಭವನಗಳು, ಕುಡಿಯ ನೀರು ವ್ಯವಸ್ಥೆ, ಹಾಗೆ ಏನು ಸಂತೆಮಳ್ಳಿ ಕ್ಷೇತ್ರದ 52 ಗ್ರಾಮಗಳಿಗೆ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ 52 ಹಳ್ಳಿಗಳಿಗೆ ನದಿ ಮೂಲದಿಂದ ನೀರನ್ನ ಒದಗಿಸಿಕೊಟ್ಟಂತ ಮಹಾ ಭಗೀರಥರಾಗಿ ದಿವಂಗತ ಧ್ರುವಣ್ಣ ಅವರು ಹೆಸರನ್ನ ಮಾಡಿದಂತವರು. ಇವರು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಒಂದು ಕೊಡುಗೆ ನೀಡಿದ್ದಾರೆ. ಪಕ್ಷಕ್ಕಾಗಿ ತನು ಮನ ಧನವನ್ನ ದುಡಿದು ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಇವರ ಮಗನಾದಂತ ಸುಪುತ್ರ ಕಿರಿಯ ವಯಸ್ಸಿನಲ್ಲಿ ಶಾಸಕರಾಗಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕಳೆದ 3 ವರ್ಷದಲ್ಲಿ ಸುಮಾರು 700 ಕೋಟಿ ಅನುದಾನವನ್ನ ಸರ್ಕಾರದ ಅನುದಾನ ತಂದು ಈ ಭಾಗದಲ್ಲಿ ಕ್ಷೇತ್ರದಲ್ಲಿರತಕ್ಕಂತ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಕುಡಿಯ ನೀರಿನ ಸೌಲಭ್ಯ ಇರ್ಬೋದು, ರಸ್ತೆ ನಿರ್ಮಾಣ ಇರ್ಬೋದು, ಶಾಲೆಗಳಿರ್ಬೋದು, ಅಂಗನವಾಡಿ ಕಟ್ಟಡಗಳಿರ್ಬೋದು, ಆಸ್ಪತ್ರೆ ಬಿಲ್ಡಿಂಗ್ ಗಳಿರ್ಬೋದು, ಹಲವಾರು ಸಮುದಾಯ ಭವನಗಳಿರ್ಬೋದು, ಹಾಗೆ ಗ್ರಂಥಾಲಯಗಳಿರ್ಬೋದು, ಹೀಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಮಂಜೂರು ಮಾಡ್ತಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ನೀಡ್ತಾ ಏನು ಸಂಸದರಾದಂತ ಧ್ರುವಣ್ಣ ಸಾಹೇಬ್ರವರ ಹೆಸರನ್ನ ಇವರು ಕೂಡ ಅವರ ಹಾದಿನಲ್ಲಿ ಸಾಕ್ತಾ ಇದ್ದಾರೆ. ಇವರಿಗೆ ಈ ಬಾರಿ ನೀವು 2ನೇ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಈಗ ತಾವು ಮಂತ್ರಿ ಸ್ಥಾನವನ್ನು ಕೊಟ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನ ಕೊಟ್ಟಂಗಾಗುತ್ತೆ. ಹಾಗೂ ಇವರಿಗೆ ಏನು ನೀವು ತಾವು ಸಚಿವ ಸ್ಥಾನ ಕೊಟ್ರೆ ಈ ಭಾಗದಲ್ಲಿ ಅದು ಎಚ್.ಡಿ.ಕೋಟೆ ಇರ್ಬೋದು, ಅಥವಾ ಗುಂಡ್ಲುಪೇಟೆ ಇರ್ಬೋದು, ಚಾಮರಾಜನಗರ ಇರ್ಬೋದು, ನಂಜನಗೂಡು ಇರ್ಬೋದು, ಟಿ.ನರಸೀಪುರ ಇರ್ಬೋದು, ಈ ಭಾಗದಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಪ್ರತಿನಿಧಿಸಿ ಒಂದು ಪಕ್ಷಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬುತ್ತಾರೆ, ಯುವಕರಾಗಿದ್ದಾರೆ. ಇವರಿಗೆ ತಾವು ಈ ಬಾರಿ ಒಂದು ಸಚಿವ ಸ್ಥಾನ ಕೊಡ್ಲೇಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಸಚಿವ ಸ್ಥಾನ ಸಿಕ್ಕರೆ ನಂಜನಗೂಡು ಭಾಗದಲ್ಲಿ ದರ್ಶನ್ ಧ್ರುವಣ್ಣ ಅವರಿಗೆ ತಾವು ಅವಕಾಶನ ಕೊಟ್ರೆ ಯುವಕರಿಗೆ ಹೆಚ್ಚಿನ ಒಂದು ಅವಕಾಶ ಕೊಟ್ಟಂಗಾಗುತ್ತೆ. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಇನ್ನಷ್ಟು ಬಲಿಷ್ಠ ಮಾಡದಂಗಾಗುತ್ತೆ. ಜೊತೆಗೆ ಏನಿವತ್ತು ಪಕ್ಷಕ್ಕಾಗಿ ತಾವು ಹಗಲಿರುಳು ಶ್ರಮಪಟ್ಟು ಪಕ್ಷಕ್ಕೆ ತಮ್ಮ ಪ್ರಾಣವನ್ನೇ ಅರ್ಪಿಸಿದಂತ ದಿವಂಗತ ನಮ್ಮ ನಾಯಕರಂತ ಧ್ರುವಣ್ಣ ಸಾಹೇಬರಿಗೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟಂಗಾಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ತಾವು ಯುವಕರಾಗಿರ್ತಕ್ಕಂಥ ನಮ್ಮ ದರ್ಶನ್ ಧ್ರುವಣ್ಣ ಅವರಿಗೆ ಏನು ಅದು ತಾವು ಮೀಸಲು ಕೋಟದಲ್ಲಾದ್ರೂ ಕೊಡಿ, ಜನರಲ್ ಕೋಟದಲ್ಲ ಯಾವ್ದಾದ್ರು ಸರಿ, ತಾವು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ಲೇಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಬೃಹತ್ ಹೋರಾಟ ಮಾಡೋಕ್ಕೂ ನಾವು ಎಲ್ಲರೂ ಕೂಡ ಕ್ಷೇತ್ರದಲ್ಲಿ ಸಿದ್ಧ ಇದ್ದೀವಿ. ಕಾರ್ಯಕರ್ತರು ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಕೂಡ ನಾವು ಡಿ.ಕೆ. ಶಿವಕುಮಾರ್ ಬಳಿ ಹೋಗುವಂತ ಒಂದು ಶಕ್ತಿಯನ್ನ ನಮ್ಗಿದೆ. ಹಾಗಾಗಿ ತಾವು ಇದನ್ನ ಮುಂದೆ ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗೋದು ಅವಕಾಶ ಆಗೋದು ಬೇಡ ಅಂತೇಳಿ ತಾವು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀವಿ. ತಾವು ಧ್ರುವಣ್ಣ ಸಾಹೇಬ್ ಜೊತೆಲಿ ಇದ್ದಂತವ್ರು, ಅವರ ಒಂದು ಸೇವೆಯನ್ನ ಗುರುತಿಸಿದಂತವ್ರು. ಹಾಗಾಗಿ ಮಾನ್ಯ ಖರ್ಗೆ ಸಾಹೇಬರು ಕೂಡ ಧ್ರುವಣ್ಣ ಸಾಹೇಬರು ಅವರ ಜೊತೆ ಇದ್ದಂತವ್ರು. ಹಾಗಾಗಿ ಅವ್ರಿಗೆ ಅವಕಾಶ ಕೊಟ್ರೆ ಧ್ರುವಣ್ಣ ಅವ್ರಿಗೆ ಇವತ್ತು
ಆ ಧ್ರುವನಾರಾಯಣ ಸಾಹೇಬ್ರು ಇವತ್ತು ಇದ್ದಿದ್ರೆ ಈ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಸಹ ಆಗ್ತಿದ್ರು ಅವರು. ಮತ್ತೆ ಮೈಸೂರು ಭಾಗದಲ್ಲಿ ಉಸ್ತುವಾರಿ ಮಿನಿಸ್ಟರ್ ಸಹ ಆಗ್ತಿದ್ರು. ಕೆಪಿಸಿಸಿ ಅಧ್ಯಕ್ಷರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವ್ರ ನಿಧಾನ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ತಿದ್ರು ಅಂತಂದ್ರೆ ಅದು ಧ್ರುವನಾರಾಯಣ ಅವ್ರು ಆಗ್ತಿದ್ರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಕಕ್ಕಬಿಟ್ಟು ಅಂತ ಹೇಳಿ ಅವರು ಕೂಡ ಕಣ್ಣೀರಾಗ್ತಾರೆ. ತಾವು ಇವತ್ತು ಏನ್ ಧ್ರುವನಾರಾಯಣ ಸಾಹೇಬರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂತ ದರ್ಶನ್ ಧ್ರುವನಾರಾಯಣ ಅವರಿಗೆ ತಾವು ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಈ ಒಂದು ಒತ್ತಾಯವನ್ನ ನಂಜನಗೂಡು ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ಘಟಕದ ವತಿಯಿಂದ ಅಧ್ಯಕ್ಷರಾದಂತ ಶಿವಕುಮಾರ್ ಅವರು ಮಾನ್ಯ ರಾಜ್ಯ ವರಿಷ್ಠರಿಗೆ ಮತ್ತೆ ರಾಷ್ಟ್ರ ವರಿಷ್ಠರಿಗೆ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ಮಂತ್ರಿ ಸ್ಥಾನವನ್ನು ದರ್ಶನ್ ಧ್ರುವನಾರಾಯಣ ಒಪ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ.